ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಇದು ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈ ಮಳೆಗಾಲದಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ಸು ಅಥವಾ ಡಿನ್ನರ್ಗೂ ಮಾಡ್ಕೋಬೋದು, ಬೆಳಗ್ಗೆ ಟಿಫನ್ಗೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ಯಾಕೆ ತಿಂತೀವೋ ಅದೇ ಟೇಸ್ಟ್ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಕೊನೆಯ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿ, 1 ಗ್ಲಾಸಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ, ಕೃಷ್ಣ ರವೆ, ಬ್ಯಾಂಗ್ಳೂರು ರವೆ ಅಂತ ಏನು ಹೇಳ್ತಿರೋ ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಒಂದು 2 ಮಿನಿಟ್ಸ್ ಅಷ್ಟೇ ಹುರ್ಕೋಬೇಕು, ಜಾಸ್ತಿ ಹುರಿಬಾರ್ದು. ಒಂದು 2 ಮಿನಿಟ್ಸ್ ಹುರ್ಕೊಂಬಿಟ್ಟು ಈಗ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಚಟಪಟ ಸಿಡ್ದಾದ ನಂತರ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹಸಿ ಬಟಾಣಿನೂ ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪನ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಕ್ಯಾರೆಟು ಮತ್ತು ಬೀನ್ಸ್ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಅದನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಇದು ಆಪ್ಷನಲ್, ನಮ್ಮ ಮನೇಲಿ ಟೊಮೊಟೊ ಇರಲೇಬೇಕು, ಹಾಕಿದ್ದೀನಿ. ನೀವು ಬೇಡ ಅಂದರೆ ಟೊಮೊಟೊನ ಸ್ಕಿಪ್ ಮಾಡ್ಕೊಳ್ಳಿ. ಅದಾದ ನಂತರ ಟೊಮೊಟೊ ಫ್ರೈ ಆದ ನಂತರ 1 ಗ್ಲಾಸ್ ರವೆಗೆ 4 ಗ್ಲಾಸಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡೋಣ. ನಂತರ ಈ ಕುದಿಬೇಕಾದ್ರೆ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಎಷ್ಟು ಹಾಕ್ಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ಹಾಕ್ಕೊಳ್ಳಿ. ಅದು ಕುದ್ದಾದ ನಂತರ ಈಗ ರವೆನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಗಂಟಿಲ್ಲದೆ ಇರೋ ಥರ ನಿಧಾನಕ್ಕೆ ತಿರುಗಿಸ್ಕೊಂಡು ಒಂದು ಸಣ್ಣ ಕುದ್ದಾದ ನಂತರ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಬೇಕಂದರೆ ಸಬ್ಸಿಗೆ ಸೊಪ್ಪನ್ನು ಸಹ ಸೇರಿಸ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿದ್ದೀನಿ. ಈಗ ಅದನ್ನು ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಬಿಡ್ಬೇಕು ಮುಚ್ಚಿಬಿಟ್ಟು. ಮತ್ತು ಕೈ ಆಡಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಬಿಡ್ಬೇಕು. ಹಾಗೇ 1-2 ನಿಮಿಷ ಆದಮೇಲೆ ಜಾಸ್ತಿ ಕೈ ಆಡೋದು ಬೇಡ. ನೋಡಿ ಸೂಪರಾಗಿದೆ, ತುಂಬ ತೆಳುವಾಗಿ, ತುಂಬ ಸಾಫ್ಟಾಗಿ, ತುಂಬ ರುಚಿಯಾಗಿ ಸಖತ್ತಾಗಿತ್ತು. ರೆಡಿಯಾಗೋಯಿತು ಬಿಸಿ ಬಿಸಿ ಆಗಿರ್ತಕ್ಕಂಥ ಮಳೆಗಾಲಕ್ಕೆ ಉಪ್ಪಿಟ್ಟು. ಇದ್ರ ಜೊತೆ ಬೇಕಂದರೆ ಪಕೋಡ ಕಾಂಬಿನೇಷನ್ ಅಥವಾ ಉಪ್ಪಿನಕಾಯಿ, ಮೊಸರು ಏನು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.